ಕಲಬುರಗಿ ಮತ್ತು ದಾವಣಗೆರೆಯಲ್ಲಿ ಇವತ್ತು ಭೀಕರ ಅಪಘಾತ ಆಯಿತು. ಒಂದು ಪ್ರವಾಸಕ್ಕೆ ಹೋದಂಥವ್ರು, ಇನ್ನೊಂದು ಹಾಗೆ ಲಾರಿಯಲ್ಲಿ ಪಂಚರ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ನಿಲ್ಲಿಸ್ಕೊಂಡು ತಿತ್ತಾ ಇದ್ದಾನೆ, ಅದಕ್ಕೆ ಹೋಗಿ ಗುದ್ದಿ ಸಾವನ್ನಪ್ಪಿದ್ರು. ಒಟ್ಟು 8 ಜನ. ನೋಡಿ ಸ್ಟೋರಿನ. ಜವರಾಯನ ಅಟ್ಟಹಾಸಕ್ಕೆ 8 ಮಂದಿ ಬಲಿ. ಕಲಬುರಗಿಯಲ್ಲಿ ಭೀಕರ ಅಪಘಾತಕ್ಕೆ 5 ಸಾವು. ಪ್ರವಾಸಕ್ಕೆ ಹೊರಟಿದ್ದ ಕುಟುಂಬಸ್ಥರು ಮಸಣಕ್ಕೆ. ಮನುಷ್ಯನಿಗೆ ಸಾವು ಹೇಗೆ ಬರುತ್ತೆ ಅನ್ನೋದನ್ನ ಹೇಳೋಕೆ ಆಗಲ್ಲ. ಈಗ ನೋಡಿದವರು ಇನ್ನೊಂದು ಗಂಟೆಯಲ್ಲಿ ಇರ್ತಾರೋ ಗೊತ್ತಿಲ್ಲ. ವಿಧಿಯಾಟ ಅಷ್ಟು ಘೋರ. ಹೌದು, ಇವರೆಲ್ಲ ಒಂದೇ ಕುಟುಂಬದವರು. ರಾತ್ರಿ ಬಾಗಲಕೋಟೆಯಿಂದ ಕಲಬುರಗಿಗೆ ಪ್ರವಾಸಕ್ಕೆ ಖುಷಿಯಾಗಿ ಹೊರಟಿದ್ರು. ರಾತ್ರಿ ನಿದ್ದೆಗೆ ಜಾರಿದ್ರು. ಆದ್ರೆ ಅದೇನಾಯ್ತೋ ಏನು. ಭೀಕರ ಅಪಘಾತದಲ್ಲಿ 31 ಜನರ ಪೈಕಿ 5 ಪ್ರಾಣ ಬಿಟ್ಟಿದ್ದಾರೆ. ಕಲಬುರಗಿಯ ಸೊನ್ನ ಕ್ರಾಸ್ ಬಳಿ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಮಿನಿ ಬಸ್ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ. ಪರಿಣಾಮ ಸ್ಥಳದಲ್ಲೇ 5 ಮೃತಪಟ್ಟರೆ 25 ಮಂದಿಗೆ ಗಾಯಗಳು ಆಗಿದೆ. ಬಾಗಲಕೋಟೆ ಮೂಲದ ಒಂದೇ ಕುಟುಂಬದ 31 ಮಂದಿ ಕಲಬುರಗಿ ನಗರದ ಖ್ವಾಜಾ ಬಂದೆ ನವಾಜ್ ದರ್ಗಾ ನೋಡಲು ಹೊರಟಿದ್ರು. ರಾತ್ರಿ 11 ಗಂಟೆ ಸುಮಾರಿಗೆ ಈ ಭೀಕರ ದುರಂತ ಸಂಭವಿಸಿದೆ. ಗಾಯಾಳುಗಳನ್ನ ಜಿಮ್ಸ್ ಜೇವರ್ಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಡಿಕ್ಕಿಯ ರಭಸಕ್ಕೆ ಮಿನಿ ಬಸ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ನಿಂತಿದ್ದಂತಹ ಲಾರಿಗೆ ಮ್ಯಾಕ್ಸಿಕ್ಯಾಬ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸ್ಥಳದಲ್ಲೇ 5 ಜನ ಸಾವನ್ನಪ್ಪಿದ್ದು 25ಕ್ಕೂ ಹೆಚ್ಚು ಜನ ಗಾಯಗೊಂಡಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸೊನ್ ಕ್ರಾಸ್ ಬಳಿ ನಡೆದಿದೆ. ಈಗ ನಾವು ಆ ಒಂದು ಘಟನೆಯ ನಡೆದಂತಹ ಒಂದು ಸ್ಥಳದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಏನಂದರೆ ಇದು ಬಾಗಲಕೋಟೆಯಿಂದ ಕಲಬುರಗಿಯ ಖ್ವಾಜಾ ಬಂದೆ ನವಾಜ್ ದರ್ಗಾದ ಒಂದು ದರ್ಶನಕ್ಕಾಗಿ ಅಲ್ಲಿ ಕುಟುಂಬಸ್ಥರು ಆಗಮಿಸ್ತಾ ಇದ್ರು. ಇವು ನಿನ್ನೆ ರಾತ್ರಿ ಸುಮಾರು 11 ಗಂಟೆ ಸುಮಾರಿಗೆ ಬಾಗಲಕೋಟೆಯಿಂದ ಬಿಟ್ಟಂತಹ ಆ ಕುಟುಂಬ ಇವತ್ತು ಬೆಳಗ್ಗೆ 7ರಿಂದ 8 ಗಂಟೆ ಸುಮಾರಿಗೆ ಕಲಬುರಗಿಯ ಖ್ವಾಜಾ ಬಂದೆ ನವಾಜ್ ದರ್ಗಾಕ್ಕೆ ಭೇಟಿ ಕೊಡಬೇಕಾಗಿತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಸೊನ್ ಕ್ರಾಸ್ ಬಳಿ ನಿಂತಿದ್ದಂತಹ ಲಾರಿಯ ಮುಂಬದಿಯ ಟೈರ್ ಏನಂದರೆ ಪಂಕ್ಚರ್ ಆಗಿತ್ತು. ಆ ಒಂದು ಪಂಕ್ಚರ್ ಆದಂತಹ ಸಂದರ್ಭದಲ್ಲಿ ಆ ಒಂದು ಡ್ರೈವರ್ ಏನಂದರೆ ಆ ಪಂಕ್ಚರ್ ಜುಡಾಯಿಸುವಂಥದ್ರಲ್ಲಿ ನಿರತನಾಗಿದ್ದ. ಇದನ್ನು ಗಮನಿಸಿದಂತಹ ಈ ಒಂದು ಟಿ ವಾಹನದ ಚಾಲಕ ಏನಂದರೆ ನೇರವಾಗಿ ಆ ಒಂದು ಲಾರಿಯ ಹಿಂಬದಿಗೆ ಒಂದು ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಒಟ್ಟು 5 ಜನ ಘಟನೆಯಲ್ಲಿ ಏನಂದರೆ ಸಾವನ್ನಪ್ಪಿದ್ದು. ಮೃತರು ಎಲ್ಲರೂ ಕೂಡ ಬಾಗಲಕೋಟೆಯವರು ಅಂಥೇಳಿ ಈಗಾಗಲೇ ತಿಳಿದು ಬಂದಿದೆ. ಘಟನೆಗೆ ಪ್ರಮುಖವಾಗಿ ಟಿ ಚಾಲಕನ ಒಂದು ಅಜಾಗ್ರತೆಯೇ ಕಾರಣ ಅಂತೇಳಿ ಮೇಲ್ನೋಟಕ್ಕೆ ಪೊಲೀಸರು ಕೂಡ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಘಟನೆಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಜನ ಏನಂದರೆ ಗಾಯಾಳುಗಳಾಗಿದ್ದು ಅವರೆಲ್ಲರನ್ನೂ ಕೂಡ ಕಲಬುರಗಿಯ ವಿವಿಧ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಈಗಾಗಲೇ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ನಾವು ಬೆಳಗ್ಗೆ ಬಾಗಲಕೋಟೆಯಿಂದ ಬಿಡ್ಬೇಕಂತ ಮಾಡಿದ್ವಿ ರೀ. ಆದ್ರೆ ರಾತ್ರಿ ಬಿಟ್ಟರೆ ಚಲೋ ಆಗುತ್ತಂತ 11ಕ್ಕೆ ಬಿಟ್ವಿ ರೀ. ರಾತ್ರಿ ನಾವು ಇಲ್ಲಿ ಬೆಳಗ್ಗೆ 4 ಗಂಟೆಗೆ ಬಂದು ಅಲ್ಲಿ ನಿಂದ್ರಿಸಿದ್ವಿ ರೀ. ಮತ್ತೆ ವಾಪಸ್ ಹೋಗುವಾಗ ಟೈರ್ ಇದು ಲೆಫ್ಟ್ ಟೈರ್ ಏನೋ ಪಂಚರ್ ಆಗಿತ್ತಂತ್ರಿ. ಅದು ಡ್ರೈವರಿಗೂ ಗೊತ್ತಿಲ್ರಿ. ಅದನ್ನು ಹೋಗಿ ಅವ ಪೂರಾ ಇದಕ್ಕೆ ಹೊಡೆದು ಬಿಟ್ಟಾನ್ರಿ ಲಾರಿಗೆ, ಬ್ಯಾಲೆನ್ಸ್ ತಪ್ಪಿ. ಅದು ಯಾರ್ಯಾರ ಮುಂದೆ ಎಲ್ಲರೂ ಸಣ್ಣ ಹುಡುಗರು ದೊಡ್ಡವರು ಹಿರಿಯರು ಎಲ್ಲರೂ ಬಲ್ಕೊಂಡಿದ್ರಿ. ಅದೆಲ್ಲ ಫುಲ್ ವೇಟ್ ಎಲ್ಲ ಅವ್ರ ಮೇಲೆ ಬಿದ್ದುಬಿಟ್ಟೈತ್ರಿ. ಹಿಂದೆ ಕುಂತವರಿಗೆ ಒಂದು ಸ್ವಲ್ಪ 4-5 ಜನ ಬಿಟ್ಟು ಉಷ್ಟ್ರಿಗೂ ಭಾಳ ಇಂಜುರಿ ಆಗಿತ್ತು. ಘಟನೆ ಬೆನ್ನಲ್ಲೇ ಜೇವರ್ಗಿ ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಧೈರ್ಯ ತುಂಬಿ ಸಾಂತ್ವನ ಹೇಳಿದ್ರು. ಗಾಯಾಳುಗಳ ಚಿಕಿತ್ಸಾ ವೆಚ್ಚ ಭರಿಸುವ ಬಗ್ಗೆ ಸರ್ಕಾರದ ಜೊತೆ ಮಾತನಾಡೋದಾಗಿ ಭರವಸೆ ಕೊಟ್ಟರು. ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸರ್ಕಾರಿ ಪ್ರೈವೇಟ್ ಹಾಸ್ಪಿಟ್ಲ್ ಎಲ್ಲ ಯಾವ ಹಾಸ್ಪಿಟ್ಲಲ್ಲಿ ಇದ್ರೂ ಕೂಡ ಅವ್ರಿಗೆ ಅಡ್ಮಿಟ್ ಮಾಡಿದ್ದೀವಿ. ಯಾವೊಂದು ರೀತಿಯಿಂದ ನಾವು ಸರ್ಕಾರ ಕಡೆಯಿಂದ ಅವ್ರಿಗೆ ಅನುಕೂಲ ಮಾಡ್ಬೋದು, ನಾವೆಲ್ಲ ಮಾಡ್ತೀವಿ. ಗಾಡಿ ಪಂಚರ್ ಆಗಿತ್ತು. ಪಂಚರ್ ಆಗಿ ಅಲ್ಲೇ ಪಾರ್ಕ್ ಮಾಡಿಬಿಟ್ಟಿದ್ರು. ಪಾರ್ಕ್ ಮಾಡಿ ಮತ್ತು ಪಾರ್ಕಿಂಗ್ ಲೈಟು ಹಾಕಿದ್ರಂತ ಅವರು. ಹಾಕಿ ಒಂದು ಅರ್ಧ ತಾಸಲ್ಲೇ ನಂತರ ಅದು ಪಾರ್ಕ್ ಮಾಡಿದ ನಂತರನೇ ಈ ಒಂದು ಘಟನೆ ಆಗಿದೆ. ಬಹುಶಃ ಮುಂದೆ ಬರ್ತಕ್ಕಂಥ ಒಂದು ಹೆಡ್ಲೈಟ್ಸ್ ಏನಾದರೂ ಹಾಕಿರ್ಬೋದು, ಯಾವುದೋ ಕಾರಣಕ್ಕಿಲ್ಲ ನಿದ್ದಿಗಣದಲ್ಲಿ ಡ್ರೈವರ್ ಮಾಡಿರ್ಬೋದು. ಇದು ಯಾವ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ ಏನೋ. ಸೊ ನೇರವಾಗಿ ಹೆಡ್ ಆನ್ ಹೊಡೆದುಬಿಟ್ಟಿದ್ದಾರೆ. ಇವಾಗ ನಾನು ನೋಡ್ತಾ ಇದ್ದೀನಲ್ಲ, ಕೆಲವ್ರಿಗೆ ಅದು ಅಂತ ಒಂದು ಹೆಣ್ಮಗಳಿಗೆ ಕತ್ತಿಗೆನೇ ಇದಾಗಿಬಿಟ್ಟಿದೆ ಫುಲ್ಲು. ಸೊ ಎಲ್ಲ ಹೆಡ್ ಇಂಜುರೀಸ್ ಆಗಿದೆ. 2 ಮಕ್ಕಳಿದ್ದಾರೆ. ಇದು ಭಾಳ ಒಂದು ದುರಂತ ಆಗಬಾರ್ದಾಗಿತ್ತು. 2 ಟೋಯಿಂಗ್ ವಾಹನ, 2 ಲಾರಿ ಧಗ. ಬೆಂಗಳೂರಿನಲ್ಲಿ ತಪ್ಪಿದ ಭಾರೀ ಅನಾಹುತ. ಇನ್ನು ಬೆಂಗಳೂರಿನಲ್ಲಿ ಭಾರೀ ಅನಾಹುತವೊಂದು ತಪ್ಪು ಹೋಗಿದೆ. ಕಂಟೋನ್ಮೆಂಟ್ ಹಾಗೂ ಕ್ವೀನ್ಸ್ ರಸ್ತೆ ನಡುವಿನ ಸರ್ಕಲ್ ಬಳಿ 2 ಟೋಯಿಂಗ್ ವಾಹನ 2 ಲಾರಿಗಳಿಗೆ ಬೆಂಕಿ ಹೊತ್ತಿಕೊಂಡು ಧಗಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ.
ಒಟ್ಟಿನಲ್ಲಿ ರಾಜ್ಯದಲ್ಲಿ ಸಂಭವಿಸಿದ ಪ್ರತ್ಯೇಕ ಅಪಘಾತಗಳಲ್ಲಿ ಇವತ್ತು 8ಕ್ಕೂ ಹೆಚ್ಚು ಮಂದಿ ಜೀವ ಕಳೆದುಕೊಂಡಿದ್ದಾರೆ. ಬದುಕಿನ ಬಗ್ಗೆ ನೂರಾರು ಆಸೆಗಳನ್ನ ಕಟ್ಟಿಕೊಂಡವರು ದುರಂತ ಅಂತ್ಯ ಕಂಡಿರೋದು ನಿಜಕ್ಕೂ ನೋವಿನ ಸಂಗತಿ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.